ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವತ್ 888 ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತೊಂದು ಸ್ಪ್ರೆಡ್ ರೀಡಿಂಗ್ ಮಾಡುವ. ಸರಿ, 5 ಕಾರ್ಡ್ ಇಡ್ತೀನಿ, ಏನೇನು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡ್ತೀನಿ. ಇದು ಫಸ್ಟ್ ಒನ್ ಬಂದು ನೀವು ಯಾರು ಅನ್ನೋವಂಥದ್ದು ಆಗಿರುತ್ತೆ. ಸೆಕೆಂಡ್ ಒನ್, ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದಾಗಿರುತ್ತೆ. ಥರ್ಡ್ ಒನ್, ನೀವು ಹೋಗ್ತಾ ಇರೋವಂಥ ದಾರಿನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಆಗಿರುತ್ತೆ. ಫೋರ್ತ್ ಒನ್, ಈ ಸಮಸ್ಯೆಯಿಂದ ಯಾರು ನಿಮ್ಮನ್ನು ಹೊರಗೆ ಕರ್ಕೊಂಡ್ಬರ್ತಾರೆ ಅನ್ನೋವಂಥದ್ದು ಆಗಿರುತ್ತೆ. ಫಿಫ್ತ್ ಒನ್ನು ಎಲ್ಲ ಇಡ್ತೀನಿ. ನೀವು ಇದರಲ್ಲಿ ಹೇಗೆ ಮುಂದುವರಿಬೇಕು, ನಿಮಗೆ ಯಾರ ಸಹಾಯ ಸಿಗುತ್ತೆ ಅನ್ನೋವಂಥದ್ದು ಫಿಫ್ತ್ ಒನ್ ಆಗಿರುತ್ತೆ. ಫಸ್ಟ್ ಒನ್ ಬಂದು ನೀವು ಯಾರು, ಮೊದಲನೇದು ನೀವು ಯಾರು, ಎರಡನೇದು ನೀವು ಸರಿಯಾದ ದಾರಿನಲ್ಲಿ ಇದ್ದೀರಾ, ಹೋಗ್ತಾ ಇದ್ದೀರಾ ಅನ್ನೋದು, ಮೂರನೇದು ನೀವು ಹೋಗ್ತಾ ಇರೋ ದಾರಿನಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು, ನಾಲ್ಕನೇದು ಈ ಸಮಸ್ಯೆಯಿಂದ ನಿಮ್ಮನ್ನು ಯಾರು ಹೊರಗೆ ಕರ್ಕೊಂಬರ್ತಾರೆ ಅನ್ನೋದು, ಐದನೇದು ಇದರಲ್ಲಿ ನೀವು ಯಾವ ರೀತಿ ಮುಂದುವರಿಬೇಕು ಅನ್ನೋದು ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟ್ ಒನ್, ನೀವೊಬ್ಬರು ರಾಜ ರಾಣಿ ಅನ್ನೋ ಒಂದು ಸ್ಥಾನದಲ್ಲಿ ಇರೋ ಅಂಥವ್ರು, ಎಲ್ಲರಿಗೂ ಒಂದು ಪ್ರೀತಿಯಾಗಲಿ ನ್ಯಾಯನಾಗಲಿ ತಪ್ಪು ಸರಿಗಳನ್ನು ತಿದ್ದೋ ಅಂಥ ಒಂದು ಸ್ಥಾನದಲ್ಲಿರೋ ಅಂಥವ್ರು, ಒಬ್ಬರು ಸೋಷಿಯಲ್ ಸರ್ವಿಸ್ ಮಾಡೋ ಅಂಥವ್ರು ಕೂಡ ಇಲ್ಲಿ ಇದರ ಸೋಷಿಯಲ್ ಸರ್ವಿಸಲ್ಲಿ ಮುಂದುವರಿಬೇಕು, ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಅಂಥ ಒಂದು ಮನಸ್ಥಿತಿನಲ್ಲಿ ಇರೋ ಅಂಥವ್ರು ಕೂಡ ನೀವು ಇಲ್ಲಿ ಇದ್ದೀರಾ. ಎಲ್ಲರಿಗೂ ನ್ಯಾಯ ಒದಗಿಸುವಂಥ ಸ್ಥಾನದಲ್ಲಿ, ಕೆಲವರು ಇಲ್ಲಿ ಲಾಯರ್ ಕೂಡ ಇರ್ಬೋದು, ಜಡ್ಜ್ಮೆಂಟ್ ಅಂಥವ್ರು, ಎಲ್ಲರಿಗೂ ನ್ಯಾಯನ ಒದಗಿಸೋ ಅಂಥವ್ರು. ಕೆಲವರು ಇಲ್ಲಿ ನಿಮ್ಮ ಮನೆಗೆ ನೀವೇ ರಾಜ ರಾಣಿ ಆಗಿರೋ ಅಂಥದ್ದು ಕೂಡ ಇಲ್ಲಿ ಇದೆ, ನಿಮ್ಮ ಮಾತೆ ನಡೆಯೋ ಅಂಥದ್ದು, ನೀವೇನು ಹೇಳಿದ್ರೆ ಎಲ್ಲದಕ್ಕೂ ಸರಿ ಅನ್ನೋ ಅಂಥದ್ದು, ನಾನು ಹೇಳಿದ್ರೆ ಎಲ್ಲನೂ ಸರಿಯಾಗಿ ಇರುತ್ತೆ ಅನ್ನೋವಂಥ ಯೋಚನೆ ಮಾಡೋವಂಥ ವ್ಯಕ್ತಿಗಳು ನೀವು ಇಲ್ಲಿ. ನೀವೊಬ್ಬರು ಮೇನ್ ಪರ್ಸನ್, ನಿಮ್ಮ ಮನೆಗೆ ಒಂದು ಪಿಲ್ಲರ್ ರೀತಿ, ನೀವೇ ಎಲ್ಲ, ನಿಮ್ಮ ಮನೆಗೆ ನೀವಿಲ್ಲ ಅಂದರೆ ಏನಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯೋಚನೆನ ಮಾಡ್ತಾಯಿದ್ದೀರ. ರಾಜ ಅಥವಾ ರಾಣಿ ಅಂತ ಅನ್ನೋವಂಥ ಸ್ಥಾನದಲ್ಲಿ ಇದ್ದೀರ. ಒಂದು ತಾಳ್ಮೆ ಇರೋವಂಥ, ಎಲ್ಲ ರೀತಿಯ ಯೋಚನೆ ಮಾಡೋವಂಥ ಶಕ್ತಿ ಇರೋವಂಥ, ಎಲ್ಲದಕ್ಕೂ ನ್ಯಾಯನ ಒದಗಿಸುವಂಥ ಆಲೋಚನೆ ಇರೋವಂಥ ಒಂದು ನ್ಯಾಯಾಧೀಶರ ಸ್ಥಾನದಲ್ಲಿರೋವಂಥವ್ರು ನೀವು ಆಗಿದ್ದೀರಾ. ಎಲ್ಲದನ್ನು ನಿಮ್ಮ ಕೈನಲ್ಲಿ ಇಟ್ಕೋಬೇಕು, ಎಲ್ಲರನ್ನು ನನ್ನ ಕೈಯಲ್ಲಿ ಇಟ್ಕೋಬೇಕು, ಯಾರನ್ನು ಬಿಡಬಾರ್ದು, ಎಲ್ಲರೂ ನನ್ನಂತೆ ಇರಬೇಕು ಅನ್ನೋವಂಥ ಯೋಚನೆ ಮಾಡೋವಂಥ ವ್ಯಕ್ತಿಗಳು ಕೂಡ ನೀವು ಇಲ್ಲಿ ಇದ್ದೀರಾ. ನಿಮ್ಮಂತೆ ಎಲ್ಲ ನಡಿಬೇಕು, ನನ್ನಂತೆಯೇ ಎಲ್ಲ ನಡಿಬೇಕು, ನಾನು ಹೇಳ್ದಾಗೆ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನೋವಂಥ ಯೋಚನೆ ಕೂಡ ಮಾಡೋವಂಥವ್ರು ಇಲ್ಲಿ ಇದ್ದೀರಾ. ಯಾವ ರೀತಿ ಅಂದರೆ ಒಟ್ಟಿನಲ್ಲಿ ನಿಮ್ಮ ಮನೆಗೆ ನೀವೇ ಎಲ್ಲ ಅನ್ನೋ ಅಂಥ ಯೋಚನೆ ಮಾಡೋವಂಥ ವ್ಯಕ್ತಿಗಳು ಕೂಡ ನೀವು ಇಲ್ಲಿ ಆಗಿದ್ದೀರಾ. ಮತ್ತು ಕೆಲವರು ನಮ್ಮವರಿಗೆ ನಾವು ಇದೇ ರೀತಿ ಇರಬೇಕು, ನಮ್ಮ ಜೊತೆ ಇರೋರಿಗೂ ಕೂಡ ನಾವು ಇದನ್ನೇ ಕಲಿಸ್ಬೇಕು, ಇದೇ ರೀತಿ ನೀವು ಇರಿ ಅಂತ ಹೇಳ್ಬೇಕು ಅನ್ನೋದನ್ನು ಹೇಳೋವಂಥ ವ್ಯಕ್ತಿಗಳು ಕೂಡ ನೀವು ಇಲ್ಲಿ. ಒಬ್ಬರು ಓನರ್ ಆಗಿದ್ದೀರಾ, ಒಬ್ಬರು ಮಾಸ್ಟರ್ ಆಗಿದ್ದೀರಾ, ಒಬ್ಬರು ಓನರ್ ಆಗಿದ್ದೀರಾ, ಒಬ್ಬರು ನ್ಯಾಯಾಧೀಶರ ಸ್ಥಾನದಲ್ಲಿ ಇದ್ದೀರಾ, ಜಡ್ಜ್ಮೆಂಟ್ ಸ್ಥಾನದಲ್ಲಿ ಇದ್ದೀರಾ. ಒಟ್ಟು ನಾನೇ ಎಲ್ಲ ಅನ್ನೋ ಸ್ಥಾನದಲ್ಲಿ ಇರೋವಂಥವ್ರು, ನೀವೇ ನಾನೇ ರಾಜ, ನಾನೇ ರಾಣಿ, ನಾನೇ ಎಲ್ಲ ಅನ್ನೋವಂಥ ಸ್ಥಾನದಲ್ಲಿ ನೀವು ಇದ್ದೀರಾ. ಸೆಕೆಂಡ್ ಒನ್, ನೀವು ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರಾ. ಇಲ್ಲ, ನೀವು ಸರಿಯಾದ ದಾರಿನಲ್ಲಿ ಮೊದಲು ಹೋಗ್ತಾ ಇರಲಿಲ್ಲ, ಇವಾಗ ಎಲ್ಲದನ್ನು ಬಿಟ್ಟು ಸರಿಯಾದ ದಾರಿನಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ.
ನೀವು ಮೊದಲು ನಿಮ್ಮ ಪಾಸ್ಟ್ನಲ್ಲಿ ಏನು ಮಾಡ್ತಾ ಇದ್ರಿ ಅಥವಾ ಯಾವುದರ ಹಿಂದೆ ಹೋಗಿದ್ರಿ ಅದು ನಿಮಗೆ ಸರಿಯಾದ ದಾರಿ ಆಗಿರಲಿಲ್ಲ ಅನ್ನೋದು ನಿಮಗೆ ಅರಿವಾಗಿದೆ. ಅದರಿಂದ ಇವಾಗ ನೀವು ನಿಮ್ಮ ಕೆರಿಯರ್ ಕಡೆ ಗಮನನ ಕೊಟ್ಟು ನೀವು ನಾನು ಈಗ ಸರಿಯಾದ ದಾರಿನಲ್ಲಿ ಹೋಗಬೇಕು, ಇದನ್ನೆಲ್ಲನೂ ತೊರೆಯಬೇಕು, ಇದನ್ನೆಲ್ಲನೂ ಬಿಡಬೇಕು ಅಂತ ಬಿಟ್ಟು ಸರಿಯಾದ ದಾರಿಗೆ ಇವಾಗ ಬರ್ತಾ ಇದ್ದೀರಾ. ಮೊದಲು ನೀವು ಸರಿಯಾದ ದಾರಿನ ಆಯ್ಕೆ ಮಾಡ್ಕೊಂಡಿರಲಿಲ್ಲ. ನೀವು ಆಯ್ಕೆ ಮಾಡ್ಕೊಂಡಿದ್ದಂಥ ದಾರಿ ತಪ್ಪಾಗಿದೆ. ಈ ದಾರಿನಲ್ಲಿ ನನಗೆ ಮೋಸ ಆಗಿದೆ, ಈ ದಾರಿನಲ್ಲಿ ನನಗೆ ಲಾಸ್ ಆಗಿದೆ, ಈ ದಾರಿನಲ್ಲಿ ಹೋಗಿ ನಾನು ಎಲ್ಲರನ್ನು ಕಳ್ಕೊಂಡೆ ಅನ್ನೋ ಅಂಥ ಒಂದು ಅರಿವಾಗಿ ನೀವು ಸರಿಯಾದ ದಾರಿನಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿ ಈಗ ಎಲ್ಲದನ್ನು ಬಿಟ್ಟು ಮುಂದುವರಿತಾ ಇದ್ದೀರಾ. ಕೆಲವರು ಇಲ್ಲಿ ಒಂದು ರಿಲೇಷನ್ಶಿಪ್ಪನ್ನು ನಂಬಿ ಕೂಡ ನೀವು ಹೋಗಿದ್ರಿ. ಆ ರಿಲೇಷನ್ಶಿಪ್ಪನ್ನು ನಂಬಿ ನೀವು ಫೈನಾನ್ಷಿಯಲಿ ಲಾಸ್ ಆದ್ರಿ, ಫ್ರೆಂಡ್ ಸರ್ಕಲಲ್ಲಿ ಕೂಡ ಲಾಸ್ ಆದ್ರಿ, ಫ್ಯಾಮಿಲಿಲಿ ಲಾಸ್ ಆದ್ರಿ, ಎಲ್ಲದರಲ್ಲೂ ಲಾಸ್ ಅನ್ನೋದಾಗಿ ಎಲ್ಲದನ್ನು ನೀವು ಕಳ್ಕೊಂಡು ಈ ರಿಲೇಷನ್ಶಿಪ್ಪಿಂದ ನಾನು ಎಲ್ಲದನ್ನು ಕಳ್ಕೊಂಡೆ, ಈ ರಿಲೇಷನ್ಶಿಪ್ನ ನಾನು ಎಂಡ್ ಮಾಡಿಕೊಂಡು ನಾನು ಮತ್ತೆ ಮೊದಲಿನಂತೆ ನನ್ನ ಕೆರಿಯರ್ ಕಡೆ ಗಮನನ ಕೊಟ್ಟು ನಾನು ಮೊದಲಿನಂತೆ ಮುಂದುವರಿಬೇಕು ಅಂತ ನೀವು ಸದ್ಯಕ್ಕೆ ಪ್ರೆಸೆಂಟಲ್ಲಿ ನೀವು ಯೋಚನೆನ ಮಾಡ್ತಾ ಇರೋ ಅಂಥದ್ದು ಇಲ್ಲಿ ಕಾಣ್ತಾ ಇದೆ. ಒಂದು ರಿಲೇಷನ್ಶಿಪ್ಪು ಎಂಡಾಗಿ ಒಂದು ಬ್ರೇಕಪ್ ಆಗಿ ನೀವು ಮೂವ್ ಆನ್ ಆಗ್ತೀರಾ, ಅದನ್ನೆಲ್ಲ ಮರೆತು ಮತ್ತೆ ನಿಮ್ಮ ಜೀವನದ ಕಡೆ ಗಮನನ ಕೊಡ್ತೀರಾ ಅನ್ನೋ ಅಂಥದ್ದು ಇಲ್ಲಿ ಬರ್ತಾ ಇದೆ. ತುಂಬ ಆ ರಿಲೇಷನ್ಶಿಪ್ಪಿಂದ ನಿಮಗೆ ತುಂಬ ನೋವಾಗಿದೆ. ಆ ರಿಲೇಷನ್ಶಿಪ್ಪಿಂದ ನನಗೆ ಇಷ್ಟೊಂದು ನೋವಾಗುತ್ತೆ, ಇಷ್ಟೊಂದು ಮೋಸ ಆಗುತ್ತೆ, ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನೀವು ಒಂದು ಸಣ್ಣ ಆಲೋಚನೆಯನ್ನು ಕೂಡ ಮಾಡಿರಲಿಲ್ಲ. ಆ ಆಲೋಚನೆನ ಮುಂದೆನೇ ಮಾಡಿದ್ದೀರಾ, ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅದರಿಂದ ನಿಮಗೆ ಇವಾಗ ಆ ಪರಿಸ್ಥಿತಿ ಏನಾಗಿದೆ, ಏನು ಮೋಸ ಆಗಿದೆ ಅನ್ನೋದು ಗೊತ್ತಾಗಿ ನೀವು ಅದನ್ನು ಬಿಟ್ಟು ಮುಂದುವರಿಬೇಕು ಅಂತ ಈಗ ಸರಿಯಾದ ದಾರಿಗೆ ಬರ್ತಾ ಇದ್ದೀರಾ. ಓಕೆ, ಮೂರನೇದು ನಿಮ್ಮ ಈ ಹೋಗುವಂಥ ದಾರಿನಲ್ಲಿ ಈಗ ನೀವು ಏನೋ ಇದನ್ನೆಲ್ಲ ಬಿಟ್ಟು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ. ಆ ದಾರಿನಲ್ಲಿ ನಿಮಗೆ ಏನು ಸಮಸ್ಯೆ ಇದೆ ನೋಡಿ. ಇಲ್ಲಿ ಕ್ವೀನ್ ಬಂದಿದ್ದಾರೆ, ಇಲ್ಲಿ ಕಿಂಗ್ ಬಂದಿದ್ದಾರೆ. ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ಸಿಗಾಕೊಂಡು ಮೋಸ ಹೋಗಿದ್ರಿ, ಅವರೇ ಮತ್ತೆ ನೀವು ಮುಂದೆ ಹೋಗುವಂಥ ದಾರಿನಲ್ಲಿ ನಿಮಗೆ ಅಡ್ಡಗಾಲಾಗ್ತಾರೆ. ನೀವು ಇದನ್ನೆಲ್ಲ ಏನು ಬಿಟ್ಟು ನಾನು ಹೊರಗೆ ಬರಬೇಕು, ಇದರಿಂದ ನನಗೆ ಮೋಸ ಆಯಿತು, ಇಲ್ಲ ಲಾಸ್ ಆಯಿತು ಅಂತ ನೀವು ಯೋಚನೆ ಮಾಡಿ ಮುಂದುವರಿಬೇಕು, ನಾನು ಸರಿಯಾದ ದಾರಿನಲ್ಲಿ ಹೋಗಬೇಕು, ನನ್ನ ಕೆರಿಯರ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲದನ್ನು ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ನಾನು ಗಳಿಸ್ಬೇಕು ಅಂತ ನೀವು ಏನು ಯೋಚನೆ ಮಾಡಿ ನೀವು ಸರಿಯಾದ ದಾರಿನಲ್ಲಿ ಹೋಗಬೇಕು ಅಂತ ಮತ್ತೆ ಪ್ರಯತ್ನ ಪಡ್ತಿದ್ದೀರಾ. ಆ ಪ್ರಯತ್ನಕ್ಕೆ ಮತ್ತೆ ಅವರು ನಿಮಗೆ ಅಡ್ಡಗಾಲನ್ನು ಹಾಕ್ತಾರೆ, ಮತ್ತೆ ನಿಮ್ಮನ್ನು ಇಲ್ಲಿಗೆ ಕರ್ಕೊಬಂದು ನಿಲ್ಲಿಸ್ತಾರೆ. ನೀವು ಮುಂದುವರಿಬಾರ್ದು, ನಿಮ್ಮನ್ನು ಮುಂದುವರಿಯೋದಕ್ಕೆ ಬಿಡಬಾರ್ದು, ನಿಮಗೆ ಇನ್ನಷ್ಟು ನೋವಾಗಬೇಕು, ನಿಮ್ಮನ್ನು ತುಂಬ ಎಲ್ಲರ ಇದರಲ್ಲೂ ನಿಮ್ಮನ್ನು ಕೆಳಮಟ್ಟಕ್ಕೆ ತಂದೆ ನಿಲ್ಲಿಸಬೇಕು, ನಿಮ್ಮ ಕೈಲಿ ಏನೂ ಆಗಲ್ಲ ಅನ್ನೋದನ್ನು ನಿಮಗೆ ಅವರು ತೋರಿಸ್ಬೇಕು. ಆ ರೀತಿಯಲ್ಲಿ ನಿಮಗೆ ಅವರು ನೀವು ಯಾವ ರಿಲೇಷನ್ಶಿಪ್ಪನ್ನು ನಂಬ್ಕೊಂಡು ಹೋಗಿದ್ರಿ ಆ ಪರ್ಸನ್ ನಿಮ್ಮ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದ್ದೀರ, ಈಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ತಡೀತಾರೆ. ಅದನ್ನು ತಡೆಯೋದಕ್ಕೆ ನಿಮ್ಮ ಪರ್ಸನ್ನೇ ಕಾರಣ. ನೀವು ಯಾವ ರಿಲೇಷನ್ಶಿಪ್ಪನ್ನು ನಂಬ್ಕೊಂಡು ಹೋಗಿದ್ರಿ ಆ ರಿಲೇಷನ್ಶಿಪ್ಪಲ್ಲಿರುವಂಥ ಪರ್ಸನ್ನೇ ನಿಮ್ಮ ದಾರಿಯಲ್ಲಿ ಅಡ್ಡಗಾಲಾಗಿ ನಿಲ್ತಾರೆ, ಅಡ್ಡಗಾಲಾಗಿ ನಿಂತಿದ್ದಾರೆ ಕೂಡ. ಹಿಂದೆನೂ ನಿಂತಿದ್ರು, ಇವಾಗೂ ನಿಂತಿದ್ದಾರೆ, ಮುಂದೆ ಕೂಡ ಅವರೇ ನಿಲ್ತಾರೆ. ಆದರೆ ದಯವಿಟ್ಟು ನೀವು ಅದನ್ನು ಬಿಟ್ಟು ಮುಂದುವರಿಲೇಬೇಕು. ಮುಂದುವರೆದ್ರೆ ಮಾತ್ರ ನೀವು ಈ ರೀತಿ ಆಗೋದಕ್ಕೆ ಸಾಧ್ಯ ಇದೆ. ಒಂದು ರಾಜನ ಸ್ಥಾನದಲ್ಲಿ ಒಂದು ರಾಣಿಯ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲಾದರೆ ಇದೇ ಪರಿಸ್ಥಿತಿ ಮತ್ತೆ ನಿಮಗೆ ಮರಗಳಿಸುವಂಥ ಸಾಧ್ಯತೆ ಖಂಡಿತ ಇದೆ. ಅದರಿಂದ ದಯವಿಟ್ಟು ಯಾರೇ ಅಡ್ಡಗಾಲು ಹಾಕಿದ್ರೂ ಕೂಡ ನೀವು ಒಂದು ಸಲ ಏನು ಡಿಸೈಡ್ ಮಾಡ್ತೀರಾ, ನನಗೆ ಈ ರಿಲೇಷನ್ಶಿಪ್ಪನ್ನು ಎಂಡ್ ಮಾಡಿಕೊಂಡು ನಾನು ಮತ್ತೆ ನನ್ನ ಕೆರಿಯರು ನಾನು ಕಳ್ಕೊಂಡಿರೋದನ್ನೆಲ್ಲ ನಾನು ಗಳಿಸ್ತೀನಿ ಅಂತ ನೀವು ಡಿಸೈಡ್ ಮಾಡಿ ಯಾವುದ್ರ ಕಡೆನ ಗಮನನ ಕೊಡದೆ ಖಂಡಿತ ನೀವು ಮುಂದುವರೆದ್ರೆ ಎಲ್ಲನೂ ಒಳ್ಳೆಯದಾಗತ್ತೆ. ಇಲ್ಲ ಅಂದರೆ ಖಂಡಿತ ಇವರಿಂದ ಮತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗುವಂಥ ಚಾನ್ಸಸ್ ಖಂಡಿತ ಇಲ್ಲಿ ಇದೆ. ನಾಲ್ಕನೇದು, ಈ ಸಮಸ್ಯೆಯಿಂದ ನಿಮ್ಮನ್ನ ಯಾರು ಹೊರಗೆ ಕರ್ಕೊಂಬರ್ತಾರೆ ನೋಡಿ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಈ ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕು ಅಂದರೆ ನೀವು ಸಂಪಾದನೆಯನ್ನು ಮಾಡಬೇಕು, ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಬೇಕು, ನಿಮ್ಮ ಕೆಲಸದ ಕಡೆ ಗಮನ ಕೊಡಬೇಕು, ನಿಮ್ಮ ಜವಾಬ್ದಾರಿಗಳ ಕಡೆ ಗಮನ ಕೊಡಬೇಕು. ನಿಮಗೇನು ಜವಾಬ್ದಾರಿ ಇದೆ, ನಿಮ್ಮ ಕರ್ತವ್ಯ ಏನು,
ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಹೊಸ ರೀತಿ ಯೋಚನೆಗಳನ್ನು ಮಾಡಬೇಕು. ಯಾವ ರೀತಿ ನಾನು ಕೆರಿಯರಲ್ಲಿ ಮುಂದುವರೆದ್ರೆ ನನಗೆ ಹೆಲ್ಪ್ ಆಗುತ್ತೆ, ಹಣ ಸಿಗುತ್ತೆ, ನಿಮ್ಮ ಎಲ್ಲ ಸಮಸ್ಯೆಗೆ ಇದೇ ಪರಿಹಾರ. ಇವಾಗ ನಿಮಗೆ ಫೈನಾನ್ಷಿಯಲಿ ಕೂಡ ತುಂಬ ಲಾಸಲ್ಲಿರೋ ಅಂಥವ್ರು ಕೂಡ ಇಲ್ಲಿ ಇದ್ದೀರಾ. ಈ ಲಾಸಿಂದ ನೀವು ಹೊರಗೆ ಬರಬೇಕು, ಈ ಬೇಜಾರಿಂದ ನೀವು ಹೊರಗೆ ಬರಬೇಕು, ಈ ನೋವಿಂದ ನೀವು ಹೊರಗೆ ಬರಬೇಕು. ನೀವು ಒಬ್ಬರು ಜವಾಬ್ದಾರಿ ವ್ಯಕ್ತಿ ಅನ್ನೋದನ್ನು ತೋರಿಸ್ಬೇಕು. ನಿಮ್ಮ ಜವಾಬ್ದಾರಿನ ತೋರಿಸ್ಬೇಕು, ನಿಮ್ಮ ಜವಾಬ್ದಾರಿನ ನೀವು ನಿಭಾಯಿಸಬೇಕು ಅಂತ ಆದರೆ ನೀವು ಫೈನಾನ್ಷಿಯಲಿ ಇಂಪ್ರೂವ್ ಆಗಲೇಬೇಕು. ಫೈನಾನ್ಷಿಯಲಿ ಸಕ್ಸಸ್ ಅನ್ನೋದನ್ನು ಕಾಣಬೇಕು. ಫೈನಾನ್ಷಿಯಲಿ ಸಕ್ಸಸ್ಸನ್ನು ಕಂಡ್ರೆ ಮಾತ್ರ ನೀವು ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಇಲ್ಲಾಂದರೆ ಇನ್ನಷ್ಟು ಬೇಜಾರಾಗುವಂಥದ್ದು, ಇನ್ನಷ್ಟು ನೋವಾಗುವಂಥದ್ದು, ಇನ್ನಷ್ಟನ್ನು ಕಳ್ಕೊಳ್ಳುವಂಥದ್ದು ಕೂಡ ಇಲ್ಲಿ ಖಂಡಿತ ಇದೆ. ಆದ್ದರಿಂದ ಸಿಕ್ಕಿರೋದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿಕ್ಕಿರೋದನ್ನು ಉಳಿಸ್ಕೊಳ್ಳಿ. ಸಿಕ್ಕದೇ ಇರೋದ್ರ ಬಗ್ಗೆ ಯೋಚನೆನ ಮಾಡಬೇಡಿ. ನೀವು ಏನು ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಇದೆ ಅದರ ಕಡೆ ಗಮನನ ಕೊಡಿ. ಅದ್ರ ಕಡೆ ಗಮನ ಕೊಟ್ಟರೆ ಮಿಕ್ಕಿದ್ದೆಲ್ಲವೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ಇಲ್ಲಿ ಮೆಸೇಜ್ ಇದೆ. ಖಂಡಿತ ನೀವು ಫೈನಾನ್ಷಿಯಲಿ ಇಂಪ್ರೂವ್ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಖಂಡಿತ ಒಂದು ಪರಿಹಾರ ಅನ್ನೋದು ಇಲ್ಲಿ ಇದೆ. ಮತ್ತು ಇದರಲ್ಲಿ ನೀವು ಹೇಗೆ ಮುಂದುವರಿಬೇಕು, ನೋಡಿ, ಫೈನಾನ್ಷಿಯಲಿ ನೀವು ಖಂಡಿತ ಇಂಪ್ರೂವ್ ಆದರೆ ಫ್ಯಾಮಿಲಿಲಿ ಕೂಡ ತುಂಬ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿಗೆ ನೀವು ಆದಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು. ನೀವು ಇಲ್ಲಿ ಏನಾಗಿದೆ ಅಂತ ಅಂದರೆ ಬೇರೆ ಒಂದು ಪರ್ಸನ್ನ ರಿಲೇಷನ್ಶಿಪ್ಪನ್ನು ನಂಬಿಕೊಂಡು ನಿಮ್ಮ ಫೈನಾನ್ಷಿಯಲಿ ಲಾಸ್ ಆದರೆ, ಪ್ರೀತಿನಲ್ಲಿ ಲಾಸ್ ಆದರೆ, ಫ್ರೆಂಡ್ಶಿಪ್ಪಲ್ಲಿ ಲಾಸ್ ಆದರೆ, ಜವಾಬ್ದಾರಿಗಳಲ್ಲಿ ಲಾಸ್ ಆದರೆ, ಎಲ್ಲದನ್ನು ಕಳ್ಕೊಂಡು ಬಂದ್ರಿ. ಆ ಎಲ್ಲದನ್ನು ಕಳ್ಕೊಂಡು ಬಂದರೂ ಕೂಡ ಇವರು ನಿಮ್ಮನ್ನು ಇನ್ನಷ್ಟು ಕೆಳಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸಬೇಕು ಅಂತ ಯೋಚನೆನ ಮಾಡ್ತಿದ್ದಾರೆ. ನೀವು ಈ ಮುಂದುವರಿಲೇಬಾರ್ದು ಅನ್ನೋವಂಥದ್ದು ಇವರ ಯೋಚನೆ ಆಗಿದೆ. ಆದ್ದರಿಂದ ನೀವು ಫೈನಾನ್ಷಿಯಲಿ ಸಕ್ಸಸ್ಸನ್ನು ಆಗಿ ಮತ್ತು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಪ್ರಾಮುಖ್ಯತೆಯನ್ನು ಕೊಡಿ. ನಿಮ್ಮ ಫ್ಯಾಮಿಲಿ ಏನಿದೆ, ನಿಮ್ಮ ಮನೆಯಲ್ಲಿರೋಂಥ ನಿಮ್ಮ ತಂದೆ ತಾಯಿ, ಹಸ್ಬೆಂಡ್, ವೈಫ್, ಮಕ್ಕಳು ಯಾರಿದ್ದಾರೆ, ನಿಮ್ಮ ಮನೆಯಲ್ಲಿರೋಂಥ ಪ್ರಾಣಿಗಳ ಜೊತೆ ಕಾಲ ಕಳೀರಿ. ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳೀರಿ. ನಿಮ್ಮ ಪರ್ಸನ್ ಜೊತೆ ನೀವು ಕಾಲನ ಕಳೀರಿ. ನಿಮ್ಮ ಪ್ರಾಮುಖ್ಯತೆನ ಅವ್ರಿಗೆ ಕೊಡಿ. ನಿಮ್ಮ ಟೈಮನ್ನು ಅವ್ರಿಗೆ ಕೊಡಿ. ಆಗ ಖಂಡಿತ ನೀವು ಇದರಲ್ಲಿ ಇದರಿಂದ ಬಂದು ನೀವು ಏನನ್ನೆಲ್ಲ ಕಳ್ಕೊಂಡಿದ್ರಿ ಅದೆಲ್ಲವೂ ಕೂಡ ಖಂಡಿತ ಇಲ್ಲಿ ನಿಮಗೆ ಸಿಗುತ್ತೆ. ಫೈನಾನ್ಷಿಯಲಿ ಕೂಡ ಇಂಪ್ರೂವ್ ಆಗ್ತೀರಾ, ಫ್ಯಾಮಿಲಿಲಿ ಕೂಡ ಚೆನ್ನಾಗಿರುತ್ತೆ, ಎಲ್ಲನೂ ಖಂಡಿತ ಚೆನ್ನಾಗಿರುತ್ತೆ. ಇಲ್ಲ ಮತ್ತೆ ನಾನು ಇದೇ ರೀತಿ ಆಗ್ತೀನಿ ಅಂದರೆ ಖಂಡಿತ ನೀವೆಲ್ಲದನ್ನು ಬಿಟ್ಟು ಒಂಟಿ ಆಗ್ತೀವಂಥ ಸಾಧ್ಯತೆ ಖಂಡಿತ ಇಲ್ಲಿ ಇದೆ. ಆದ್ದರಿಂದ ದಯವಿಟ್ಟು ಇಲ್ಲದೇ ಇರೋದನ್ನು ಬಿಟ್ಟು ಇರೋದ್ರ ಕಡೆ ಗಮನ ಅನ್ನೋದನ್ನು ಕೊಟ್ಟು ಫೈನಾನ್ಷಿಯಲಿ ನಿಮ್ಮ ಕೆರಿಯರ್, ನಿಮ್ಮ ಜವಾಬ್ದಾರಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಮನೆ ಕಡೆ ಗಮನನ ಕೊಡಿ. ನಿಮ್ಮ ಕರ್ತವ್ಯದ ಕಡೆ ಗಮನನ ಕೊಡಿ. ಆಗ ಖಂಡಿತ ನಿಮಗೆ ಎಲ್ಲನೂ ಚೆನ್ನಾಗಿ ಆಗುತ್ತೆ. ನೀವೆಲ್ಲದರಲ್ಲೂ ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ ಅನ್ನೋಂಥದ್ದು ಇಲ್ಲಿ ಒಂದು ಮೆಸೇಜ್ ಇದೆ. ಇದು ನೀವಾಗಿದ್ದೀರಾ. ಇದು ನಿಮ್ಮ ಹೋಗ್ತಾ ಇದ್ದಂಥ ದಾರಿ, ನಿಮ್ಮ ದಾರಿನಲ್ಲಿ ಯಾರು ಅಡ್ಡಗಾಲಾಗಿದ್ರು, ಇದರಿಂದ ಯಾರು ಹೊರಗೆ ಕರ್ಕೊಂಬರ್ತಾರೆ, ಇದರಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋವಂಥದ್ದು ಈ ಮೆಸೇಜ್ ಆಗಿದೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಇಷ್ಟ ಆಗಿಲ್ಲ ಅಂದರೆ ಬೇಡ, ರೆಸನೇಟ್ ಆಗಿದ್ದರೆ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್. ಒಳ್ಳೆಯದಾಗಲಿ ಎಲ್ರಿಗೂ.